ಸಚಿವರ ಮಾನ್ಯ ಸಭಾಧ್ಯಕ್ಷರೇ, ಹೀಗಾಗಿ ನಾನು ವಿಚಾರವನ್ನ ಉಲ್ಲೇಖ ಮಾಡೋದಕ್ಕೆ ಕಾರಣ ಇದೆ. ಕಾರಣ ಅಂತ ಹೇಳಿದ್ರೆ ಮತ್ತೆ ನೋಡ ಹೋಗಿ ನಾ ಇನ್ನೂ ವಿಷಯ ಕಂಪ್ಲೀಟ್ ಮಾಡಿ. ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಕೊಡದೇ ಇರ್ತಕ್ಕಂಥ ಅಂದಿನ ಕಾಂಗ್ರೆಸ್ ಸರ್ಕಾರ, ಅದು ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ದೇಶ ವಿದೇಶಗಳಿಂದ ಯಾರೇ ಬಂದರೂ ಸಹ ದೆಹಲಿನಲ್ಲಿ ಬಂದಂತವ್ರಿಗೆ ರಾಜ್ಘಾಟ್ಗೆ ಕರ್ಕೊಂಡು ಹೋಗ್ತಾರೆ. ರಾಜ್ಘಾಟ್ಗೆ ಹೋದಾಗ ಅಂಬೇಡ್ಕರ್ ಅವರ ಶವ ಸಂಸ್ಕಾರ ಅಲ್ಲೇ ಮಾಡಿದ್ರೆ ಅವರ ಒಂದು ಇದಕ್ಕೂ ಕೂಡ ಹೋಗಿ ಗೌರವನ ಸಲ್ಲಿಸಬೇಕಾಗ್ತದೆ ಅಂತೇಳಿ, ಅಂತ ಗೌರವನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬಾರ್ದು ಅನ್ನುವ ದುರುದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ ಪಕ್ಷದವರು ಅವತ್ತಲ್ಲಿ ದೆಹಲಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಇವತ್ತು ಮನೆ ನಡೆಸಬೇಕು ಅಂತ ಅವರು ತೀರ್ಮಾನ ಮಾಡೋದು ಹಲವಾರು ಬಾರಿ ಹೊತ್ತು ಅವರ ಕುಟುಂಬ ತೀರ್ಮಾನ ಮಾಡಿದ್ದು. ಇಲ್ಲಿ ಮಾನ್ಯ ಸಭಾಧ್ಯಕ್ಷೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿರ್ತಕ್ಕಂಥದ್ದು ಒಂದು. ಅಲ್ಲಿರ್ತಕ್ಕಂಥ ನಾರಾಯಣ್ ಕಾಜ್ರೋಳ್ಕರ್ ಅಂತಕ್ಕಂಥವ್ರು ಕಾಂಗ್ರೆಸ್ ಅಭ್ಯರ್ಥಿ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ. ಸೋಲ್ಸಿದ್ರ ಮೇಲೆ ಅವರಿಗೆ ಪದ್ಮಶ್ರೀ ಗೌರವನು ಕೂಡ ಕೊಡ್ತಾರೆ ಇದೇ ಕಾಂಗ್ರೆಸ್ ಪಕ್ಷದವರು. ಪದ್ಮಶ್ರೀ ಗೌರವ ಕೊಡ್ತಾರೆ. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಪಕ್ಷ ದಲಿತರ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ಬೇಕಂತ ಯಾವುದೇ ಯೋಗ್ಯತೆ ನೈತಿಕತೆ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಬಂದಾಗ ನಾ ಯಾವ ವಿಚಾರವನ್ನು ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಹತ್ರ ಬಂದಾಗ ದಲಿತರ ಕಿವಿಗೆ ಹೂವನ್ನು ಮುಡಿಸಿ ಇವರೇ ದಲಿತರ ಉದ್ಧಾರಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಅಭಿಯಾನ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ದಲಿತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ ಮಸೂಳೆ ಕಣ್ಣೀರಾಗ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ಅನ್ನೋದನ್ನ ಈ ಸದನದ ಮೂಲಕ ರಾಜ್ಯದ ಜನತೆ ಕೂಡ ತಲುಪಿಸಬೇಕು ಅನ್ನೋ ವಿಚಾರವಾಗಿ ಈ ವಿಚಾರವನ್ನ ಹೇಳಿರ್ತಕ್ಕಂಥ